ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವೀಕ್ಷಕರಿಗೆ ಬಹುದಿನಗಳಿಂದ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ, ಯಾರ್ ಗುರು ಸ್ಪಂದನ ಅವರಿಗೆ ವೋಟ್ ಹಾಕ್ತಾ ಇರೋದು, ಯಾರು ಅವರನ್ನ ಉಳಿಸ್ತಾ ಇರೋದು. ಒಂದು ಟಾಸ್ಕ್ ನೆಟ್ಟಗೆ ಆಡಲ್ಲ, ಅಡುಗೆ ಅಂತ ಬಂದಾಗ ಅಲ್ಲೂ ಏನೂ ಇಲ್ಲ. ಕಳೆದ 2-3 ದಿನಗಳಿಂದ ಅಡುಗೆ ಮನೇಲಿ ಕಾಣಿಸ್ಕೊಳ್ತಾರೆ ಹೊರತುಪಡಿಸಿದ್ರೆ ಅದಕ್ಕಿಂತ ಮುಂಚೆ ಏನ್ ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಏನೂ ಇಲ್ಲ. ಧನುಷ್ ಅವ್ರ ಜೊತೆ ಮಾತಾಡೋದನ್ನ ಬಿಟ್ಟು, ಕಾವ್ಯ ಜೊತೆ ಹರಟೆ ಹೊಡೆಯೋದನ್ನ ಬಿಟ್ಟು ಬೇರೆ ಏನೂ ಕೂಡ ಮಾಡ್ತಾ ಇಲ್ಲ. ಹೀಗಿದ್ರು ಕೂಡ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಹೇಗಿದ್ರು, ಇದೊಂದು ಯಕ್ಷ ಪ್ರಶ್ನೆಯಾಗಿ ಎಲ್ಲರನ್ನ ಕೂಡ ಕಾಡ್ತಾ ಇದೆ. ಆ ಸ್ಪಂದನಾಗೆ ವೋಟ್ ಹಾಕುವಂತ ಆ ಜನಗಳು ಯಾರು, ಹೀಗೊಂದು ಚರ್ಚೆ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾನೆ ಇದೆ. ಅದರಲ್ಲೂ ಕೂಡ ಮೊನ್ನೆ ಮಾಳು ನಿಪ್ತಾಳ್ ಹಾಗೂ ಸೂರಜ್ ಅವರು ಹೊರಗಡೆ ಬರ್ತಾ ಇದ್ದಂತೆ ಸ್ಪಂದನ ಅವರ ಬಗ್ಗೆ ಆಕ್ರೋಶ ಹೆಚ್ಚಾಗಿದೆ. ಸ್ಪಂದನ ಅವರು ಹೋಗ್ಬೇಕಾದಂತಹ ಜಾಗದಲ್ಲಿ ಮಾಳು ಹಾಗೂ ಸೂರಜ್ ಅವರನ್ನ ಕಳಿಸಿದ್ದಾರೆ. ನಿಜವಾಗ್ಲೂ ಆಟ ಆಡ್ತಾ ಇದ್ದಂತಹ ಸ್ಪರ್ಧಿಗಳನ್ನ ಹೊರಗೆ ಕಳಿಸಿ ಆಟವೇ ಆಡದ ಮನೆ ಮಗಳನ್ನ ಉಳಿಸ್ಕೊಂಡಿದೆ ಕಲರ್ಸ್ ಕನ್ನಡ ವಾಹಿನಿ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಸ್ಪಂದನ ಅವರನ್ನ ಉಳಿಸ್ಕೊಂಡಿದ್ದಾರೆ ಅಂತ ತಲೆ ಕೆರೆಸ್ಕೊಂಡಿದ್ದಾರೆ. ಬಹುತೇಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನ ಹಾಕ್ಬೋದಿರ್ಬೋದು, ಪೋಸ್ಟ್ಗಳನ್ನ ಹಾಕೋದಿರ್ಬೋದು, ಇದೆಲ್ಲವನ್ನ ಕೂಡ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾರಿಗೂ ಕೂಡ ಉತ್ತರ ಸಿಕ್ಕಿಲ್ಲ, ಯಾಕೆ ಇನ್ನೂ ಕೂಡ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅಂತ. ಬಹುತೇಕರನ್ನ ಕಾಡ್ತಾ ಇದ್ದಂತಹ ಆ ಒಂದು ಯಕ್ಷ ಪ್ರಶ್ನೆಗೆ ಇದೀಗ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಉತ್ತರವನ್ನ ಹುಡುಕಿದ್ದಾರೆ. ಯಾಕೆ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅನ್ನೋದನ್ನ ರಕ್ಷಿತಾ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಮೊನ್ನೆ ನಾಮಿನೇಷನ್ ಸಂದರ್ಭದಲ್ಲಿ ಕಾರ್ನಲ್ಲಿ ಹೋದಂತಹ ಸ್ಪಂದನ ಸೇವ್ ಆಗಿ ವಾಪಸ್ ಬರ್ತಾರೆ. ಆ ಸಂದರ್ಭದಲ್ಲಿ ತನ್ನನ್ನು ಉಳಿಸಿದಂತಹ ಜನರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾರೆ. ಆವಾಗ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ, ನಾನು ಬೆಂಗಳೂರಿಗೆ ಬಂದಾಗ ನನಗಿರ್ಲಿಕ್ಕೆ ಮನೆ ಇರಲಿಲ್ಲ, ಬಿಗ್ ಬಾಸ್ ಕೊಡ್ತು, ಆ ರೀತಿ ಸೆಂಟೆನ್ಸಸ್ ಆಗತ್ತೆ. ಆ ಸೆಂಟೆನ್ಸ್ ಯಾವ ರೀತಿ ಕನ್ವೆ ಆಯಿತು ಅಂದರೆ, ತನಗೆ ಮನೆ ಇರಲಿಲ್ಲ, ಬಿಗ್ ಬಾಸ್ ಕೊಟ್ಟರು ಅನ್ನೋ ರೀತಿಯಲ್ಲಿತ್ತು. ಇದೇ ವಿಚಾರವನ್ನ ಹೇಳ್ಕೊಂಡು ಸ್ಪಂದನ ಅವರ ಕಾಲನ್ನ ಎಳೆದಿದ್ದಾರೆ. ಬೆಡ್ರೂಮ್ ನಲ್ಲಿ ಕೂತಂತಹ ರಘು ಇರ್ಬೋದು, ಕಾವ್ಯ, ರಕ್ಷಿತಾ, ಹಾಗೆ ಧನುಷ್, ಗಿಲ್ಲಿ ಇವರೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ, ನೀನು ಮೊನ್ನೆ ಹೇಳಿದ್ದು ಈ ರೀತಿ ಆಗಿತ್ತು, ನನಗೆ ಮನೆ ಇರಲಿಲ್ಲ, ಬಿಗ್ ಬಾಸ್ ಕೊಟ್ರು ಅನ್ನೋ ರೀತಿಯಲ್ಲಿತ್ತು ಅನ್ನೋ ಮಾತನ್ನ ಹೇಳಿ ಎಲ್ಲರೂ ಕೂಡ ಸ್ಪಂದನ ಅವರ ಕಾಲನ್ನ ಎಳೆದಿದ್ದಾರೆ. ಆದ್ರೆ ಸ್ಪಂದನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ, ನಾನು ಆ ರೀತಿ ಹೇಳಿದಲ್ಲ, ಆರಂಭದಲ್ಲಿ ನಾನು ಸೀರಿಯಲ್ ಮಾಡುವಾಗ ನನಗೆ ಬೆಂಗಳೂರಲ್ಲಿ ಇರೋದಕ್ಕೆ ಮನೆ ಇರಲಿಲ್ಲ, ಆಗ ನಾನು ಬೆಂಗಳೂರಿಂದ ಮೈಸೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಶೂಟಿಂಗ್ ಇದ್ದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ದು ಅಂತ ಸ್ಪಂದನ ಹೇಳ್ತಾರೆ. ಆವಾಗ ರಕ್ಷಿತಾ ಸೀರಿಯಸ್ ಆಗಿ ಸ್ಪಂದನ ಅವ್ರ ಹತ್ರ ಕೇಳ್ತಾರೆ, ಅಲ್ಲ ನಿಮಗೆ ಬೆಂಗಳೂರಿನಲ್ಲಿ ಇರೋದಕ್ಕೆ ಮನೆ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ನಿಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿದ್ದಾರಾ ಅಂತ ಸೀರಿಯಸ್ ಆಗಿ ಕೇಳ್ತಾರೆ. ಇಷ್ಟು ಕೇಳ್ತಾ ಇದ್ದಂತೆ ಅಲ್ಲಿದ್ದಂಥ ರಘು ಬಿದ್ದು ಬಿದ್ದು ನಗ್ತಾರೆ. ನೋಡು, ಅವಳು ಎಷ್ಟು ಸೀರಿಯಸ್ ಆಗಿ ಕೇಳ್ತಾ ಇದ್ದಾಳೆ, ನೀನು ಯಾಕೆ ಇನ್ನೂ ಕೂಡ ಎಲಿಮಿನೇಟ್ ಆಗಿ ಹೋಗಿಲ್ಲ ಅಂದರೆ, ನಿನಗೆ ಬೆಂಗಳೂರಲ್ಲಿ ಇರೋದಕ್ಕೆ ಮನೆ ಇಲ್ಲ, ಹಾಗಾಗಿ ಬಿಗ್ ಬಾಸ್ ಮನೆ ಇಲ್ಲ ಅಂತ ನಿನ್ನನ್ನು ಇಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಆಕೆ ಕೇಳಿದಾಳೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾರೆ. ಎಲ್ರಿಗೂ ಕೂಡ ಇಷ್ಟು ದಿನ ಡೌಟ್ ಇತ್ತು, ಯಾಕೆ ಸ್ಪಂದನ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ, ಹೋಗಿಲ್ಲ, ಆಟವನ್ನ ಕೂಡ ಆಡ್ತಾ ಇಲ್ಲ ಅಂತ. ಆ ಒಂದು ಡೌಟನ್ನು ರಕ್ಷಿತಾ ಅವರು ಕ್ಲಿಯರ್ ಮಾಡಿದ್ದಾರೆ. ನಿಜಕ್ಕೂ ರಕ್ಷಿತಾ ಆ ರೀತಿ ಹೇಳುವಂಥ ಸನ್ನಿವೇಶ ತುಂಬ ಫನ್ನಿ ಆಗಿತ್ತು. ಎಲ್ಲರೂ ಕೂಡ ನಕ್ಕು ಸಾಕಾಗಿ ಹೋಗಿದೆ ಎಲ್ರಿಗೂ ಕೂಡ. ರಕ್ಷಿತಾ ಅದನ್ನು ಸೀರಿಯಸ್ ಆಗಿ ಕೇಳ್ತಾರೆ ಸ್ಪಂದನ ಅವರ ಬಳಿ. ರಕ್ಷಿತಾ ಕೆಲವೊಂದು ಮಾತುಗಳನ್ನು ಆಡುವಾಗ ಅದರಲ್ಲಿ ತಮಾಷೆ ಅನ್ಸಿದ್ರು ಕೂಡ ಇಂಡೈರೆಕ್ಟ್ ಆಗಿ ಯಾರಿಗೂ ಒಂದು ಟಾಂಟ್ ಕೊಟ್ಟಂಗಿರುತ್ತೆ. ಇಲ್ಲೂ ಕೂಡ ಸ್ಪಂದನ ಅವರ ವಿಚಾರದಲ್ಲೂ ಕೂಡ ರಕ್ಷಿತಾ ಅದೇ ರೀತಿ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ನಕ್ಕು ಸಾಕಾಗಿ ಹೋಗಿದೆ ಎಲ್ರಿಗೂ ಕೂಡ. ಸ್ಪಂದನ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಎಲ್ಲ ಚರ್ಚೆಗಳಾಗ್ತಾ ಇತ್ತು, ಯಾಕೆ ಅವ್ರು ಇನ್ನೂ ಕೂಡ ಉಳ್ಕೊಂಡಿದ್ದಾರೆ ಅಂತ. ಇದೀಗ ಫನ್ನಿ ವೇಯಲ್ಲೇ ಅದಕ್ಕೆ ರಕ್ಷಿತಾ ಉತ್ತರ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ರಕ್ಷಿತಾ ಅವರ ಈ ಒಂದು ಉತ್ತರದ ಬಗ್ಗೆ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಒಂದರ್ಥದಲ್ಲಿ ರಕ್ಷಿತಾ ಅವರು ಹೇಳಿದ್ದು ಕೂಡ ಕರೆಕ್ಟ್ ಅಂತ ಅನ್ಸುತ್ತಲ್ವಾ? ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.